ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೇನ್. ಹಾಲೆಲೂಯ, ಹಾಲೆಲೂಯ. ಯೇಸು ಸ್ವಾಮಿ ಇದಾ ನಮ್ಮೆಲ್ಲರನ್ನು ನಿರೀಕ್ಷೆಯುಳ್ಳವರಾಗಿ ಜೀವಿಸಲಿಕ್ಕೆ ಯೇಸು ಸ್ವಾಮಿ ಪುನರುತ್ಥಾನಗೊಂಡಿದ್ದಾರೆ. ಹಲ್ಲೆಲೂಯ, ಹಾಲೆಲೂಯ. ಪ್ರಿಯರೇ, ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿ ಕೊಟ್ಟಂಥ ದೊಡ್ಡ ಕೊಡುಗೆಯಾಗಿದೆ. ಯೇಸುವನ್ನು ಕಂಡು ಜೀವಿಸಲಿಕ್ಕೆ ನಮಗೆ ದೇವರು ಅನುವು ಮಾಡಿಕೊಟ್ಟಿದ್ದಾರೆ. ಇದಾ ಯೇಸು ಸ್ವಾಮಿಯನ್ನು ಕಾಣುವಂಥ ಒಂದು ಹಂತವಾಗಿದೆ. ಯೇಸುವಿನ ಶರೀರ ರಕ್ತಗಳೊಂದಿಗೆ ನಾವು ಜೀವಿಸುವ ಮಕ್ಕಳು ಎಷ್ಟು ಮಹದ್ಭಾಗ್ಯವನ್ನು ಕೊಟ್ಟವರಾಗಿದ್ದಾರೆ. ಧರ್ಮಸಭೆಯಲ್ಲಿ ಅಮರ ಜೀವನ ಕೊಡುವ ಪರಮಪ್ರಸಾದ ಅದು ಬೆಲೆ ಕೊಟ್ಟು ದೇವರು ಮಾಡುವಂಥ ದಾರಿ. ಯೇಸು ಸ್ವಾಮಿ ಕಾರ್ಯಗಳು ಮಾಡಲಿಕ್ಕೆ ಬೇಕಾಗಿ ಸಂತ ಥೋಮಸರಿಗೆ ಅನುವು ಮಾಡಿಯಾಗಿದೆ ದೇಶಕ್ಕೆ ಕಳುಹಿಸುವುದು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಯಾವಾಗ, ಯಾಕೆ ಎಂದು ದೇವರಲ್ಲಿ ಹೇಳ್ತಾರೆ. 8 ದಿನಗಳ ಕಳೆದರೂ ಶಿಷ್ಯರು ಪುನಃ ಬಳಿಗೆ ಒಟ್ಟುಗೂಡಿದರು. ತೋಮನು ಅವರೊಡನೆ ಇದ್ದನು. ಬಾಗಿಲುಗಳ ಮುಚ್ಚಿದರು. ಯೇಸು ಬಂದು ಅವರ ನಡುವೆ ನಿಂತು ನಿಮಗೆ ಶಾಂತಿ ಎಂದರು. ಹಲ್ಲೆಲೂಯ. ದೇವರು ದರ್ಶನ ಪಡೆಯುವ ಮಕ್ಕಳಿಗೆಲ್ಲ ಯೇಸು ಕೊಡುವಂಥ ಶುಭ ಸಂದೇಶವಾಗಿ ನಿಮಗೆ ಶಾಂತಿ, ಅಸಮಾಧಾನ ಕೂಡಿದ ಜೀವನವಾಗಿದೆಯಾ? ದೇವರು ನಮ್ಮಲ್ಲಿ ಎಲ್ಲರಲ್ಲಿ ಹೇಳುವುದ ಒಂದೇ ಒಂದು ವಾಕ್ಯ, ನಿಮಗೆ ಶಾಂತಿ. ಈ ಸಮಾಧಾನ ನಮ್ಮಲ್ಲಿ ಹೇರಳವಾಗಿ ಉಕ್ಕಿ ಹರಿಯಲು ನೀವೊಂದು ಶಾಂತಿಯ ಮಕ್ಕಳಾಗಿ ಜೀವಿಸಲಿಕ್ಕೆ ದೇವರು ಆಸೆ ಪಡುತ್ತಾರೆ. ಅದಕ್ಕಾಗಿ ನಿರೀಕ್ಷೆಯುಳ್ಳವರಾಗಿ ಯೇಸು ಸ್ವಾಮಿಯಲ್ಲಿ ಈ ಕಾರ್ಯಗಳು ನೆರವೇರಲಿಕ್ಕೆ ಬೇಕಾಗಿ ತನ್ನ ಯೋಜನೆಯನ್ನು ಈ ಶಿಷ್ಯರಿಗೆ ತಿಳಿಯಪಡಿಸಲಿಕ್ಕೆ ಬೇಕಾಗಿ ಅವರೆಲ್ಲರೂ ಬಾಗಿಲು ಮುಚ್ಚಿದ್ದ ಸಮಯದಲ್ಲಿ ಯೇಸು ಸ್ವಾಮಿ ಅವರ ಮಧ್ಯದಲ್ಲಿ ನಿಂದರು. ಹಲ್ಲೆಲೂಯ. ಎಲ್ಲರೂ ಬಾಗಿಲುಗಳನ್ನು ಮುಚ್ಚಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಯಾಕೆಂದರೆ ಅವರಿಗೆ ಎಲ್ಲರಿಗೂ ನಂಬಲಿಕ್ಕೆ ಅಸಾಧ್ಯವಾದಂಥ ಕಲವರ ಅದರಲ್ಲಿ ಇದೆ. ಆದರೆ ಸಂತ ಥೋಮಸರನ್ನು ವ್ಯಕ್ತಪಡಿಸುತ್ತಾರೆ, ನಾನು ಅವರನ್ನು ಕಾಣದೆ ವಿಶ್ವಾಸಿಸುವುದಿಲ್ಲ ಎಂದ ದೃಢ ನಿಶ್ಚಯ. ಕಂಡರೂ ಸಾಲದು, ಅವರನ್ನು ಮುಟ್ಟಬೇಕು, ಅವರ ಬಕ್ಕೆಯನ್ನು ಅವರ ಕೈಗಳನ್ನು ಇಡಬೇಕು ಎಂದೆಲ್ಲ ಶಿಷ್ಯರಿಗೆ ಹೇಳಿದ ಮಾತುಗಳಾಗಿದೆ. ಇದು ಯೇಸು ಸ್ವಾಮಿ ಕೇಳಿ ಆಗಿದೆ ಅವರ ಮಧ್ಯತೆ ಬರುವುದು. ಅದಕ್ಕಾಗಿ ನಾವು ಕೂಡ ದೇವರನ್ನು ಯಾವ ರೀತಿಯಲ್ಲಿ ನೀವು ಬರಮಾಡಿಕೊಳ್ಳಿಕ್ಕೆ ಶ್ರಮ ಪಡುತ್ತಾರೋ ಅದು ದೇವರು ತನ್ನ ಜೀವನದಲ್ಲಿ ಅಳವಡಿಸಲು ಸಾಧ್ಯವಾಗುವ ರೀತಿಯಲ್ಲಿ ನಮ್ಮನ್ನು ಈ ನಿರೀಕ್ಷೆಯುಳ್ಳವರಾಗಿ ಜೀವಿಸೋಣ. ಅದಕ್ಕಾಗಿ ದೇವರು ನಿಮ್ಮ ಕುಟುಂಬವನ್ನು, ನಿಮ್ಮ ಜೀವನವನ್ನು ಆಶೀರ್ವದಿಸಿ ಬಿಡುತ್ತಾ ಪಿತನ ಸುತನ ಮತ್ತು ಪುತ್ರಾತ್ಮನ ನಾಮದಲ್ಲಿ ಆಮೆನ್.